ವಿಶ್ವವಿಖ್ಯಾತ ಹಬ್ಬದ ಬಗ್ಗೆ ಜನ ಏನಂತಾರೆ ಬನ್ನಿ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಹೆಂಗೈತೆ ದಸರಾ? ಚೆನ್ನಾಗಿದೆ. ಈಗಿರೋ ರಾಜರ ಹೆಸರೇನು? ಯದುವೀರ್. ಹಿಂದೆ ಇದ್ದವ್ರು ಯಾರು? ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹ. ಮತ್ತೆಂತ ಎಷ್ಟು ಚಂದ ಅಲ್ಲ? ಮೈ ನಮ್ಮೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ ಏನ್ ಹೆಸರು? ಅಮ್ಮು ಅಂತ. ಅಮ್ಮು ಅಂತ. ನಿಂತ್ಕೊಡ್ರಿ. ನಿಂತ್ಕೊಡ್ರಿ. ಒಂದು ನಿಮಿಷ ನಿಂತ್ಕೊಡ್ರಿ. ಹೇಳಿ ಹೆಂಗೈತೆ ದಸರಾ? ಕನ್ನಡ ಬರಲ್ವಾ ಯಾರಿಗೂ? ಕನ್ನಡ ಬಂದು ನಿಂಗೆ ಕನ್ನಡ ಬಂದು? ಇಲ್ಲ ನಂಗೆ ಮದರ್ ಟಂಗೆ ಕನ್ನಡ. ಹೌದಾ? ಹೆಂಗೈತೆ ದಸರಾ? ಆಗಿ ಬಂದಿದೆ ಬಿಕಾಸ್ ಆಫ್ ಎಲ್ಲ ಎಂಜಾಯ್ ಮಾಡಿದ್ದೆ. ಇವಾಗ ಫೋಟೋ ತಗೊಂಡು ಕಾಲೇಜಿಗೆ ಕೊಡ್ಸಕ್ಕಾದ. ಬಿಕಾಸ್ ಆಫ್ ಇವಾಗ ಎಲ್ಲ ಫೋಟೋ ತೆಗಿಟ್ಟು ಕಾಲೇಜಿಗೆ ಕೊಡ್ಸಕ್ಕಾದ. ಯಾವ ಕನ್ನಡನ ಇದು? ಏನ್ ಹೆಸರು? ಏನಕ್ಕೆ ಬಂದೆ ಇಲ್ಲಿ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಹೆಂಗೈತೆ ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವದೇವಿತ್. ನೋಡ್ರಿ, ಏನ್ ನಿಮ್ ಪ್ರಾಬ್ಲಮ್ ಕೇಳಿ ಕೇಳಿ ಬಹಳ ಬೇಜಾರಾಗಿದ್ರಿ. ಈಗ ನಾವು ಮೈಸೂರಿಗೆ ಬಂದಿದ್ದೀವಿ. ಮೈಸೂರಿನಲ್ಲಿ ಜನರನ್ನ ಮಾತನಾಡ್ಸೋಣ. ದಸರಾ ಹೆಂಗೈತೆ, ಜೊತೆಗೆ ದಸರಾ ಅಂದ್ರೆ ಎಷ್ಟು ಪ್ರೀತಿ, ವಿಶ್ವವಿಖ್ಯಾತ ಹಬ್ಬದ ಬಗ್ಗೆ ಜನ ಏನಂತಾರೆ ಬನ್ನಿ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಏನ್ ಸಾರ್ ಫುಲ್ಲು ಈ ತರ ಗೋಲ್ಡ್ ಅಲ್ಲಿ ಹಾಕೊಂಡು ಹೋಗ್ತಾ ಇದ್ದೀರಾ? ನೀವು ಮುಂದೊಂದಿನ ಬಿಗ್ ಬಾಸ್ ಹೋಗೋ ಸೀನ್ ಏನಾರು ಇದೆಯಾ? ಇಲ್ಲ ಸರ್, ಆತರ ಎಲ್ಲ ಏನಿಲ್ಲ. ಏನ್ ನಿಮ್ಮ ಹೆಸರು? ಗಿರೀಶ ಅಂತ. ಗಿರೀಶ್ ಅವ್ರೆ, ಯಾವ್ರು? ಮೈಸೂರಿನ. ಹೆಂಗೈತೆ ದಸರಾ? ದಸರಾ ನೋಡಿ ಸರ್, ಹೇಗಿದೆ ಹೇಗಿದೆ ನೋಡಿ. ಆರಂಭ ಆಗಿದೆ. ಹ್ಞೂ ಸರ್. ನಿಮ್ಮ ಹೆಸರು? ಕುಮಾರಿ. ಕುಮಾರಿ ಅವ್ರೆ, ಆರಾಮಾ? ಆರಾಮ್. ಹೆಂಗೈತೆ ದಸರಾ? ನಮ್ಮ ದಸರಾ ಅಂದ್ರೆ ಹೆಂಗಿರುತ್ತೆ? ಸೂಪರ್. ಸೂಪರ್ ಆಗಿರುತ್ತೆ. ದಸರಾ ಅಂದ್ರೆ ಏನು? ಸೂಪರ್ ಸರ್. ದಸರಾ ಅಂದ್ರೆ ಏನು? ದಸರಾ ದಸರಾ ನಾಡ ಹಬ್ಬ ಅಲ್ವಾ ಸರ್? ನಾಡ ಹಬ್ಬ. ಓ, ನಮಗೆ ಗೊತ್ತೇ ಇರಲಿಲ್ಲ. ನೀವೀಗ ಹೊಸದಾಗಿ ಹೇಳ್ಕೊಡ್ತಾ ಇದೀರಿ. ನಂಗೆ ಹೇಳ್ಬೇಕು, ನೀವು ದಸರಾ ಇತಿಹಾಸ ಏನು ಗೊತ್ತಿದೆ ನಿಮ್ಗೆ? ಸರ್, ನಮ್ಗೆ ಗೊತ್ತಿರೋ ಮಟ್ಟಿಗೆ ನಾವು ಚಿಕ್ಕದ್ರಿಂದ ಅವಾಗಿಂದ ಇವಾಗವರೆಗೂ ಬರ್ತಾನೆ ಇದೀವಿ, ನೋಡ್ತಾನೆ ಇದೀವಿ. ಇಲ್ಲೇ ಇರೋದ್ರೆ ಪಕ್ಕದೇ ಇದೆ ನಮ್ಮ ಏರಿಯಾ. ಗೊತ್ತಾಗ್ತಾ ಇದೆ ಸರ್, ನಿಮ್ಮ ಅವತಾರ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ನೀವು ಇಲ್ಲಿರೋರೆ ಅಂತ. ಹ್ಞೂ ಸರ್. ಹೇಳಿ ಸರ್. ಮೇಡಮ್, ನಿಮ್ಗೆ ಏನು ಅನ್ಸುತ್ತೆ ದಸರಾ ಅಂದಾಗ? ಎಷ್ಟು ಹೆಮ್ಮೆ ಇದೆ ಹೇಳ್ಬೇಕು ದಸರಾ ಬಗ್ಗೆ. ದಸರಾ ಅಂತಂದ್ರೆ ಅಂದ್ರೆ ಅದು ನಮ್ಮ ನಾಡ ಹಬ್ಬ ಅಲ್ವಾ, ನಮಗೆ ಒಂಥರ ಹೆಮ್ಮೆ, ಖುಷಿ ನಮಗೆ. ಮುಂದಕ್ಕೆ ಏನಾರು ಹೇಳ್ತೀರಾ ಹೋಗ್ಲಿ ನಾಡ ಹಬ್ಬ ಬಿಟ್ಟು? ಅಷ್ಟೇ ಹೇಳಿ. ತುಂಬಾ ಚೆನ್ನಾಗಿದೆ ಸರ್ ದಸರಾ. ವರ್ಷ ನಾವು ಕಾಯೋದೇ ದಸರಾ ಬರ್ಲಿ ಅಂತ ಸರ್. ವರ್ಷ ಕಾಯದೆ ದಸರಾ ಬರಲಿ ಅಂತ. ಏನ್ ಹಂಗೆ? ತುಂಬಾ ಇದಾಗೋಗಿತ್ತು ಸರ್. ಸರ್, ಖುಷಿ ಅಲ್ವಾ ಸರ್? ಎಲ್ಲಿ ಸರ್ ದಸರಾ ನಡೆಯುತ್ತೆ ಈಗ? ನಮ್ಗೆ ಮೈಸೂರಲ್ಲಿ ಬಿಟ್ರೆ ಇನ್ನೆಲ್ಲಿದೆ ದಸರಾ? ಎಲ್ಲಾ ಕಡೆ ನೋಡಿದೀವಿ ದಸರಾ. ಈ ತರ ದಸರಾ ವಿಜೃಂಭಣೆಯಿಂದ ಇಲ್ಲೇ ನಡೆಯೋದು ಸರ್. ಇದು ಬಿಟ್ಟು ಇನ್ನೆಲ್ಲೂ ನೋಡಿಲ್ಲ. ನಾವು ಎಲ್ಲಾ ಕಡೆ ಹೋಗಿದೀವಿ, ಹೊರಗಡೆ ಎಲ್ಲ ಹೋಗಿ ನೋಡಿದೀವಿ. ಆದ್ರೆ ಈ ತರ ಇಲ್ಲ ತರ ಇಲ್ಲ. ಇಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಹೋದ್ರು ಅಲ್ಲಿ ಬರೀ ನಾಟಕ ತರ ಇರುತ್ತೆ. ಈ ತರ ದಸರಾ ಎಲ್ಲೂ ನೋಡಿಲ್ಲ. ರಿಯಾಲಿಟಿ ಅಂತೀರಾ? ಹ್ಞೂ ಸರ್. ಥ್ಯಾಂಕ್ ಯು. ಏನ್ರಾ? ಏನ್ ಹೆಸರು? ಮಹೇಶ. ಮಹೇಶ, ಯಾವ್ರ? ಬೀದರ್. ಬೀದರ್. ಇಲ್ಲಿಗೆ ಯಾಕೆ ಬಂದೆ? ದಸರಾ ಹಬ್ಬ ನೋಡಕಣ, ಮೈಸೂರು ಅರಮನೆ ನೋಡಕ್ಕೆ. ಹೌದೇನೋ ಮರ್ರೆ? ಬೀದರ್ ಹತ್ರ ಯಾವ್ರ? ಬೀದರ್ ಲೋಕಲ್. ಎಷ್ಟು ಸಲ ಬಂದಿದೆ? ಇವಾಗ 2ನೇ ಸಾರಿ ಅಣ್ಣ. ಹೆಂಗೈತಿ ದಸರಾ? ಬೆಂಕಿ ಅಣ್ಣ. ಬೆಂಕಿ ಮುಟ್ಟಿದ್ರೆ ಸುಡೋಲ್ದು. ಹಾ, ಸುಡಲ್ದು. ಬೆಂಕಿ ಆಗೈತಿ. ಹಾ. ಮತ್ತೆ ಏನಂತಿ ದಸರಾ ಬಗ್ಗೆ ಏನ್ ಗೊತ್ತಾ? ಏನಂತ ದಸರಾ ಅಂದ್ರೇನ? ನಾಡ ಹಬ್ಬ ಅಣ್ಣ. ಬುಟ್ಟು ಹೇಳ ಮುಂದೆ. ನಾಡ ಬಂದ್ ಗೊತ್ತೈತಿ. ಒಂಥರ ಚೆನ್ನಾಗಿರುತ್ತೆ. ಕರ್ನಾಟಕದಲ್ಲಿ ದಸರಾ ಅಂದ್ರೆ ಒಂಥರ ಚೆನ್ನಾಗಿರುತ್ತೆ. ಅಲ್ಲಿಂದ ಇಷ್ಟು ದೂರ ನೋಡಕ್ ಬರ್ತೀವಿ. ದಸರಾ ಅಂದ್ರೆ ಕರ್ನಾಟಕದಲ್ಲಿ ಚೆನ್ನಾಗಾಗುತ್ತೆ ಫುಲ್ಲು. ಫುಲ್ ಚೆನ್ನಾಗುತ್ತೆ. ಹಾ, ಫುಲ್ಲು. ಏನು ದಸರಾ ಬಗ್ಗೆ ಏನ್ ಇತಿಹಾಸ ಗೊತ್ತು? ಚಾಮುಂಡಿದು ಇದು ಅಲ್ಲ ಅಣ್ಣ, ಅಂಬಾರಿಯಲ್ಲಿ ಇಟ್ಕೊಂಡು ಬರ್ತಾರೆ. ಅದೇ ಒಂಥರ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ನೋಡಕ್ಕೆ. ಆಯ್ತು ಬಿಡಪ್ಪ, ಹೋಗ್ಲಾ. ಏನ ಹೆಸರು? ಇಲ್ಲ ಅಣ್ಣ, ಬೇಡ ಅಣ್ಣ. ಆಯ್ತು ಬಿಡಿ. ಮೇಡಮ್ ನಮಸ್ಕಾರ. ಏನ್ ನಿಮ್ಮ ಹೆಸರು? ಶ್ರುತಿ ಅಂತ. ಶ್ರುತಿ. ಶ್ರುತಿ ಅವರೇ, ಕ್ಯೂಟ್ ಪಾಪುನ ಕರ್ಕೊಂಡು ಈ ಜನಗಳ ನಡುವೆ ಬೇಕಿತ್ತಾ? ಬೇಕಿತ್ತು. ಅವ್ರಿಗೂ ಗೊತ್ತಾಗ್ಲಿಲ್ಲ ನಮ್ಮ ಸಿಟಿ ಒಳಗೆ ಪ್ಯಾಲೇಸ್ ಇದೆ ಅಂತೆಲ್ಲ. ಸ್ಕೂಲಲ್ಲೆಲ್ಲ ಕೇಳ್ತಾರಲ್ಲ ಮಕ್ಕಳು. ನೋಡ್ರಿ, ಅವ್ರಿಗೂ ಗೊತ್ತಾಗ್ಲಿ ಅಂತ. ಈ ಪಾಪಕ್ಕೆ ಗೊತ್ತಾಗುತ್ತಾ? ಈ ಪಾಪು ಗೊತ್ತಾಗ್ಲಿ, ಮುಂದೆ ಗೊತ್ತಾಗುತ್ತೆ. ಮತ್ತೆ ಇವನೇ ಬಿಟ್ಟು ಬರಕ್ಕಂಗಾಗುತ್ತೆ ಮನೇಲಿ. ನಿಮ್ಮ ಹೆಸರೇನು? ಶ್ರುತಿ. ಶ್ರುತಿ ಅವರೇ, ಹೆಂಗಿದೆ ದಸರಾ? ಹೆಂಗೈತೆ ದಸರಾ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ದಸರಾ ಅಂತಂದಾಗ ನಿಮ್ಮ ರಿಯಾಕ್ಷನ್ ಏನು? ಏನ್ ಅನ್ಸುತ್ತೆ ಮನ್ಸಲ್ಲಿ? ಮೊದಲಿಗೆ ಅನ್ಸೋದೇನು ಮನ್ಸಲ್ಲಿ? ಫಸ್ಟ್ ಪ್ರೌಡ್ ಫೀಲ್ ಆಗುತ್ತೆ. ಪ್ರೌಡ್ ಫೀಲ್ ಯಾಕೆ? ಯಾಕಂದ್ರೆ ನಮ್ಮೂರ್ ದಸರಾ ಅಲ್ಲ, ಬರ್ಬೇಕಿತ್ತೀಗ. ನಿಮ್ಮ ಹೆಸರು? ಫೇಮಸ್ ಸಮೀರ್ ಕುಲಕರ್ಣಿ ಅಂತ. ವರ್ಲ್ಡ್ ಫೇಮಸ್ ದಸರಾ ಅಲ್ಲ, ವರ್ಲ್ಡ್ ಫೇಮಸ್ ದಸರಾ. ಹಾ, ಅದಕ್ಕೋಸ್ಕರ ಹೆಮ್ಮೆ ಆಗುತ್ತೆ. ಹೆಮ್ಮೆ ಆಗುತ್ತೆ. ದಸರಾದಲ್ಲಿ ನೀವು ಕಂಡೋ ವಿಶೇಷತೆ ಏನು? ವಿಶೇಷ ಅನ್ಸೋದೇನು? ವಿಶೇಷ ಅಂದ್ರೆ ಇದು ಪ್ಯಾಲೇಸ್ ಲೈಟಿಂಗು, ಆಮೇಲೆ ಇದು ಡೆಕೋರೇಷನ್, ಆಮೇಲೆ
ಅದೇ ಇಡೀ ಊರು ಲೈಟ್ ಹಾಕ್ತಾರಲ್ಲ. ಈ ಊರು ಲೈಟ್ ಹಾಕೋದೇ ವಿಶೇಷ. ಹಾಂ, ವಿಶೇಷ ಅಲ್ಲ. ಓಕೆ, ಥ್ಯಾಂಕ್ ಯು. ಅಮ್ಮ, ನಿಮ್ಮ ಹೆಸರು? ಪದ್ಮಾ ಕುಲಕರ್ಣಿ. ನೀವು ಆ ಕಾಲದಲ್ಲಿ ನೋಡಿದ ದಸರಕ್ಕೂ ಈ ಕಾಲದಲ್ಲಿ ನೋಡ್ತಿರೋ ದಸರಕ್ಕೂ ಎಷ್ಟು ವ್ಯತ್ಯಾಸ ಇದೆ? ವ್ಯತ್ಯಾಸ ಇದೆ. ಇವಾಗ ಮುದ್ದಾಮ್ ನೋಡ್ಲಿಕ್ಕೆ ಬಂದಿದ್ದೀವಿ ನಾವು ಇಲ್ಲಿಗೆ. ಅವರಿಂದ ಬಂದಿರ್ರಿ? ಹುಬ್ಳಿಯಿಂದ ಓ, ಬಂದಿದ್ದೀವಿ. ಹುಬ್ಳಿಯಿಂದ ಬಂದಿರ್ರಿ? ಫಸ್ಟ್ ಟೈಮ್ ನೋಡ್ತಿರ್ರಿ? ಹೌದು. ಯಾಕ್ರಿ ಮುಂಚೆ ನೋಡಿಲ್ರಿ? ಹಂಗೆ ನೋಡಿದ್ವಿ, ಲೈಟ್ ಶೋ ನೋಡಿದ್ದಿಲ್ಲಲ್ಲ, ಅದಕ್ಕೆ ಈಗ ಬಂದಿದ್ದೀವಿ. ನೋಡ್ತಿರ್ರಿ? ಹಾ. ತುಂಬಾ ತುಂಬ್ಕೋತೀರಿ ಈಗ? ಹೌದೌದು. ಚಲೋ ಆತು, ಒಳ್ಳೇದಾಗ್ಲಾ, ಸಂತೋಷ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಜಗದೀಶ್ ಅಂತ. ಏನ್ ಅನ್ಸುತ್ತೆ, ದಸರಾ ಹೆಂಗೈತೆ? ದಸರಾ ಮಹೋತ್ಸವ ಬಹಳ ಸುಂದರವಾಗಿದೆ ಸರ್. ಸುಂದರವಾಗಿದೆ ಸರ್. ಆಮೇಲೆ ಮತ್ತೆ ಇದು ನೋಡ್ಲಿಕ್ಕೆ ನೂರಾರು ಕಣ್ಣುಗಳು ಸಾಲು ಸರ್. ಎಷ್ಟೋ ಸಾವಿರಾರು ಜನಗಳು, ಲಕ್ಷಾಂತರ ಜನಗಳು ಇದ್ ನೋಡ್ತಾರೆ, ಮನ ತುಂಬಿಸಿ ಸಂತೋಷವನ್ನು ಪಡ್ತಾರೆ ಸರ್. ಇದು ಒಳ್ಳೆಯ ನಮ್ಮ ಕರ್ನಾಟಕ ರಾಜ್ಯದ ನಾಡ ಹಬ್ಬ ಅಂತಂದೇಳಿ ಹೆಸರುವಾಸಿಯಾಗಿದೆ ಸರ್ ಇದು. ಹೌದಾ? ಹೌದು ಸರ್, ನಿಮಗೆ ಖುಷಿ ಇದೆ? ತುಂಬಾ ಖುಷಿಯಾಗಿದೆ ಸರ್. ಥ್ಯಾಂಕ್ ಯು. ಒಂದ್ ನಿಮಿಷ. ಏನ್ ನಿಮ್ಮ ಹೆಸರು? ಬನ್ರಿ ಬರ್ರಿ. ಬಿಟ್ಟು ನೋಡ್ರಿ, ಮೀಡಿಯಾದವ್ರು ಬಂದ್ ಕೂಡಲೇ ಹೆಂಗ್ ಗ್ಯಾಂಗ್ ಬಿಟ್ಟು ಹೋಗ್ತಾರೆ, ಎಸ್ಕೇಪ್. ನಿಮ್ಮ ಹೆಸರೇನು? ನವೀನ್ ಅಂತ. ನಿಮ್ಮ ಹೆಸರು? ದಿವ್ಯಾ. ಮೋನಿಕಾ ಅವರೇ, ನೀವು ಮೋನಿಕಾ ಅಲ್ಲ? ಮೋನಿಕಾ ಅವ್ರು ಎಲ್ಲಿಂದ ಬಂದ್ರಿ? ನಾನು ನಂಜನಗೂಡು. ನಂಜನಗೂಡು ನಿಮ್ದೇ ಊರು. ಹೆಂಗೈತೆ ದಸರಾ? ಚೆನ್ನಾಗಿದೆ. ನೀವು ಚೆನ್ನಾಗಿದೆ ಅನ್ನೋ ಆನ್ಸರ್ ಕೇಳಕ್ಕೆ ನಾ ಅಲ್ಲಿಂದ ಇಲ್ಲಿ ಪೇಟ ಹಾಕೊಂಡು ಪಂಚೆ ಹುಡ್ಕೊಂಬರ್ಬೇಕಿತ್ತ? ನಂಗೆ ಗೊತ್ತು ಚೆನ್ನಾಗೈತೆ ಅಂತ. ವಿಶೇಷತೆ ಏನು ಅಂತ ಅನ್ಸುತ್ತೆ ನಿಮಗೆ? ಈ ಸತಿ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಈ ಸಲ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಡಿಫ್ರೆಂಟ್ ಅಂದ್ರೆ ಏನು? ಈ ತರ ಎಲ್ಲ ಹೂವೆಲ್ಲ ಹಾಕಿರೋದು ಸತಿ ಹಾಕಿರ್ಲಿಲ್ಲ. ಮೈಸೂರು ಈ ಹಿಂದೆ ಈಗಿರೋ ರಾಜರ ಹೆಸರೇನು? ಯದುವೀರ್. ಹಿಂದೆ ಇದ್ದವ್ರು ಯಾರು? ಪ್ರತಾಪ್ ಸಿಂಹ. ಸಾರಿ, ಪ್ರತಾಪ್ ಸಿಂಹ ರಾಜ. ಓ, ಓಕೆ. ಅವನು MP. ನಾನು ಸಂಸದರು ಕೇಳ್ತಿಲ್ರಿ. ಪರವಾಗಿಲ್ಲ, ಸಂಸದರನ್ನ ಒಂದು ನಾಲೆಡ್ದಿದೆಯಲ್ಲ. ಓಕೆ, ಏನು ರಾಜರು ಸಂಸದರಾಗಿದ್ದು ಓಕೆನಾ? ಓಕೆ. ಓಕೆನಾ? ಖುಷಿ ಇದೆಯಾ? ಖುಷಿ. ಏನು ತೊಂದರೆ ಇಲ್ವಾ? ಏನೂ ಇಲ್ಲ. ಏನಂತೀರಾ ಬ್ರೋ? ಏನಂದ್ರೆ ನಿಮ್ಮ ಹೆಸರು? ನವೀನ್ ಅಂತ ಸರ್. ನವೀನ್ ಅವರೇ, ಹೆಂಗೈತೆ ದಸರಾ? ತುಂಬ ಚೆನ್ನಾಗಿದೆ ಸರ್. ಮತ್ತು ನೀವು ಅದೇ ಹೇಳಿದ್ರಾ? ಮೂಲತಃ ನಾವು ನಂಜನಗೂಡವರು. ಅಲ್ಲಿ ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಆಗಿರೋ ಟೆಂಪಲ್ ಎಲ್ಲ ಇದೆ. ಮೈಸೂರಿಗೆ ಆಗಾಗ ಬರ್ತಾ ಇರ್ತೀವಿ. ನಮಗೆ ಇಲ್ಲಿ ಆ್ಯಕ್ಟಿವಿಟೀಸು ಏನೇನೋ ವೆರೈಟಿ ಈಗ ಯಾವುದು ಫ್ಲವರ್ ಶೋ ಆಗಲಿ, ಯುವ ದಸರಾ, ಅದೆಲ್ಲ ನಮ್ಗೆ ತುಂಬ ಇಷ್ಟ. ತುಂಬಾ ಇಷ್ಟ. ದಿವ್ಯ ಅವರೇ ಬರಬೇಕು. ಎಸ್ಕೇಪ್ ಎಲ್ಲ ಇಲ್ಲ ನಮ್ಮ ಹತ್ರ. ಬನ್ನಿ. ಸೊ ವಸ್ತು ಪ್ರದರ್ಶನ, ಇನ್ನೇನೇನಿದೆ ಅದನ್ನೆಲ್ಲ ಅಟೆಂಡ್ ಮಾಡ್ತೀವಿ ನಾವು ಯೂಶ್ವಲಿ. ಹೌದು. ಯಾವ್ದು ವಿಶೇಷ ಅಂತ ಅನ್ಸುತ್ತೆ ನಿಮಗೆ ದಸರಾದಲ್ಲಿ? ನನಗೆ ಎಕ್ಸಿಬಿಷನ್ ತುಂಬ ಇಷ್ಟ. ನನಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರೋವಂಥದ್ದು ತುಂಬ ಇಷ್ಟ ಆಗುತ್ತೆ. ಆಮೇಲೆ ದಸರಾದಲ್ಲಿ ಸ್ಪೋರ್ಟ್ಸ್ ಎಲ್ಲ ಇರುತ್ತೆ, ತುಂಬಾ ಇಷ್ಟ ಆಗುತ್ತೆ. ಹೌದು. ಇವಾಗ ಒಂದು ಪ್ಯಾರಾಶೂಟಲ್ಲಿ ಕರ್ಕೊಂಡು ಹೋಗೋಂಥ ಒಂದು ಆ್ಯಕ್ಟಿವಿಟಿ ನೋಡಿದೆ. ಸ್ವಲ್ಪ ಪ್ರೈಸಿ ಅನ್ನಿಸ್ತು, 3000 ರೂಪೀಸು. ಆದ್ರೂ ಎಂಜಾಯ್ಮೆಂಟ್ ವರ್ತ್ ಇದೆ. ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ಎಂತ ನಿಮ್ಮ ಹೆಸರೆಂತ? ನನ್ನ ಹೆಸರು ಸಾವಿತ್ರಿ ಅಂತ. ಯಾವ ಊರು? ನಮ್ದು ಬೈಂದೂರು. ಗೊತ್ತಾಗ್ತದೆ ನಿಮ್ಮ ಊರು. ನಿಮ್ಮನ್ನ ನೋಡುವಾಗಲೇ ಗೊತ್ತಾಗ್ತದೆ. ಅದಕ್ಕೆ ಮಂಗಳೂರು ಭಾಷೆಯಲ್ಲೇ ಮಾತನಾಡಿಸಿದ್ದು. ಮತ್ತೆಂತ ಎಷ್ಟು ಚಂದ ಅಲ್ಲ? ನಮ್ಮೂರು ದಸರಾ ಎಷ್ಟೊಂದು ಸುಂದರ. ನಿಮ್ದು ಔಟ್ಫಿಟ್ ಭಾರಿ ಲಾಯ್ಕ್ ಉಂಟು. ನಿಮ್ಮ ಔಟ್ಫಿಟ್ ಭಾರಿ ಲಾಯ್ಕ್ ಉಂಟು. ಹೌದಾ? ಹಾ. ನೋಡ್ತೀರಾ ಕಾರ್ಯಕ್ರಮ? ಖಂಡಿತ. ಅದಕ್ಕೆ ಫಸ್ಟ್ ಡೇ ಬಂದಿದ್ದು ನಾನು ಇವತ್ತು. ಹಾ. ಹೇಗಿದೆ ಮೈಸೂರು? ಹೇಗಿದೆ ದಸರಾ? ಹೇಗಿದೆ ಅದು ಎಂತ ಹೇಳುದು ಮಾರ್ರೆ, ಅಂತ ಹೇಳುದು ಮಾರ್ರೆ. ಸ್ಪೀಚ್ಲೆಸ್ ಆಗಿದೆ ನನಗೆ. ಎಷ್ಟು ಸಲ ನೋಡ್ತಾ ಇರೋದು? ಇದು ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ಹೌದು. ಯಾಕೆ ಮುಂಚೆ ಎಲ್ಲ ನೋಡಿಲ್ವಾ? ಇಷ್ಟು ದಿವಸ ನಾವು ದುಬೈಲಿ ಇತ್ತಲ್ಲ, ಅದರಿಂದ. ದುಬೈಲಿದ್ದದ? ಎಂತ ಮಾರ್ರೆ, ದುಬೈಲಿ ಇದ್ಕೊಂಡು ಈಗ ಕನ್ನಡ ನಾಡನ್ನು ಸವಿಯಲು ಬಂದದ? ಖಂಡಿತ ಕನ್ನಡ ನಾಡು ಸವಿಯಲು ಬಂದದ್ದು. ಹಾ. ದಸರಾ ಅಂದಾಗ ನಿಮ್ಗೆ ವಿಶೇಷ ಅಂತ ಅನ್ಸೋದು ಹೇಗೆ? ಈಗ ದುಬೈಲಿದ್ದಾಗೆಲ್ಲ ನೋಡ್ತಿದ್ರ ನೀವು ದಸರಾನು?